ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ 150 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ವಂದೇ ಮಾತರಂಗೆ 150 ವರ್ಷ, ಇಂತಹ ದಿನಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಅಂತ ಹೇಳಿದರು ಮೋದಿ. ವಂದೇ ಮಾತರಂನಿಂದ ಸ್ವಾತಂತ್ರ್ಯಕ್ಕೆ ಶಕ್ತಿ ಸಿಕ್ಕಂತಾಗಿದೆ. 1947ರಲ್ಲಿ ಸ್ವಾತಂತ್ರ್ಯ ಕೊಡಿಸಿದ್ದೇ ವಂದೇ ಮಾತರಂ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. मातरम के 100 साल हुए, तब देश आपातकाल की जंजीरों में जकड़ा हुआ था. देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया था. जिस वंदे मातरम के गीत ने देश को आजादी की ऊर्जा दी थी, उसके जब 100 साल हुए तो दुर्भाग्य से एक काला कालखंड हमारे इतिहास में उजागर हो गया. ವಂದೇ ಮಾತರಂ ವಿಚಾರವಾಗಿ ಲೋಕಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಆತ್ಮನಿರ್ಭರ್ಗೆ ವಂದೇ ಮಾತರಂ ಪ್ರೇರಣೆಯಾಗಿದೆ. ಸಮಯ ಬದಲಾಗಿದೆ, ಆದರೆ ವಂದೇ ಮಾತರಂ ಬದಲಾಗಿಲ್ಲ. ವಂದೇ ಮಾತರಂ ದೇಶದ ಭ್ರಾತೃತ್ವದ ಸಂಕೇತ. ವಂದೇ ಮಾತರಂ ಎಲ್ಲರನ್ನ ಒಗ್ಗೂಡಿಸುತ್ತಿದೆ. ಜೀವನದಲ್ಲಿ ಈ ಗೀತೆಯನ್ನ ಅಳವಡಿಸಿಕೊಳ್ಳಬೇಕು. ಯುವ ಪೀಳಿಗೆಗೆ ಈ ಗೀತೆಯ ಮಾರ್ಗದರ್ಶನವಾಗಿದೆ ಅಂತ ಹೇಳಿದ್ದಾರೆ. हम सभी सांसदों के लिए, हम सभी जनप्रतिनिधियों के लिए वंदे मातरम के ऋण स्वीकार करने का ये पावन पर्व है. वंदे मातरम 150 हम सबकी प्रेरणा बने, हम सबकी ऊर्जा बने और देश आत्मनिर्भर बने. 2047 में विकसित भारत बना करके हम रहे. इस संकल्प को दोहराने के लिए ये वंदे मातरम हमारे लिए एक बहुत बड़ा अवसर है. हम ವಂದೇ ಮಾತರಂ ವಿಚಾರವಾಗಿ ಲೋಕಸಭೆಯಲ್ಲಿ ಮಾತಾಡಿರೋ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ರು. ವಂದೇ ಮಾತರಂಗೆ ಕಾಂಗ್ರೆಸ್ನಿಂದ ನ್ಯಾಯ ಸಿಕ್ಕಿಲ್ಲ, ವಂದೇ ಮಾತರಂಗೆ ಕಾಂಗ್ರೆಸ್ನವರು ಕತ್ರಿ ಹಾಕಿದ್ದಾರೆ, ಇದರಿಂದ ವಂದೇ ಮಾತರಂ ಗೀತೆಯ ಭಾವನೆಗೆ ಧಕ್ಕೆಯಾಗಿದೆ, ಕಾಂಗ್ರೆಸ್ ಜಿನ್ನಾ ಸಂಸ್ಕೃತಿ ಹೇರ್ತಾ ಇದೆ, ಮುಸ್ಲಿಂ ಲೀಗ್ ಎದುರು ಕಾಂಗ್ರೆಸ್ ಮಂಡಿಯೂದಿದೆ ಅಂತ ವಾಗ್ದಾಳಿ ಮಾಡಿದ್ರು. नेहरू जी मुस्लिम लीग के आधारहीन बयानों को तगड़ा जवाब देते, करारा जवाब देते, मुस्लिम लीग के बयानों की निंदा करते और वंदे मातरम के प्रति खुद की भी और कांग्रेस पार्टी की भी निष्ठा को प्रकट करते हैं. पूरे देश में देशभक्तों ने इस प्रस्ताव के विरोध में देश के कोने कोने में प्रभात फेरियां निकाली, वंदे मातरम गीत गाया. लेकिन देश का दुर्भाग्य कि 26 अक्टूबर को कांग्रेस ने वंदे मातरम पर समझौता कर लिया. ವಂದೇ ಮಾತರಂ ಗೀತೆಗೆ 150 ವರ್ಷಗಳಾದ ಬ್ರಿಟಿಷ್ ಆಡಳಿತ ಭಾರತದಲ್ಲಿತ್ತು. 100 ವರ್ಷಗಳಾದ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಅಂತ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಆಗ ದೇಶಭಕ್ತರನ್ನ ಜೈಲಿಗಟ್ಟಲಾಗಿತ್ತು. ಇಂತಹ ಕಾಲದಲ್ಲಿ ದೇಶ ಕರಾಳ ದಿನಗಳಿಗೆ ಸಾಕ್ಷಿಯಾಯಿತು ಅಂತ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 150 वर्ष की यात्रा अनेक पड़ावों, वंदे मातरम 150 वर्ष की यात्रा अनेक पड़ावों से गुजरी है. लेकिन आदरणीय अध्यक्ष जी, वंदे मातरम का जब 50 वर्ष हुए तब देश गुलामी में जीने के लिए मजबूर था और वंदे मातरम के 100 साल हुए तब देश आपातकाल की जंजीरों में जकड़ा हुआ था. जब वंदे मातरम 100 साल के अत्यंत उत्तम पर्व था, जब वंदे मातरम 100 साल का हुआ तब देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया. जिस वंदे मातरम के गीत ने देश को आजादी की ऊर्जा दी, उसके जब 100 साल हुए तो दुर्भाग्य से एक काला कालखंड हमारे इतिहास में उजागर हो गया. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಸಿರೋ ಸಂಭ್ರಮದಲ್ಲಿರೋ ನಾವು ಇಲ್ಲಿ ಆಡಳಿತ ವಿಪಕ್ಷ ಸದಸ್ಯರು ಅಂತ ಇಲ್ಲ, ನಾವೆಲ್ಲರೂ ಸೇರಿ ಒಂದಾಗಿ ವಂದೇ ಮಾತರಂ ಸಂಭ್ರಮಿಸುವ ಕಾಲ ಅಂತ ಹೇಳಿದ್ದು, ಈ ಗೀತೆಯಿಂದಾಗಿ ನಾವೆಲ್ಲ ಇಲ್ಲಿದ್ದೇವೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ನನಸಾಗಿಸಲು ನಮಗೆಲ್ಲ ಇದು ಪ್ರೇರಣೆ ಆಗಬೇಕು ಅಂತ ಹೇಳಿದರು. पक्ष प्रतिपक्ष नहीं है,
क्योंकि हम सब यहां जो बैठे हैं एक्चुअली हमारे लिए रण स्वीकार करने का अवसर है कि जिस वंदे मातरम के कारण लक्षावधि लोग आजादी का आंदोलन चला रहे थे और उसी का परिणाम है कि आज हम सब यहां बैठे और इसलिए हम सभी सांसदों के लिए, हम सभी जनप्रतिनिधियों के लिए वंदे मातरम के रण स्वीकार करने का ये पावन पर्व है और इससे हम प्रेरणा लेकर के वंदे मातरम की जिस भावना ने देश की आजादी का जंग लड़ा, उत्तर दक्षिण पूर्व पश्चिम पूरा देश एक स्वर से वंदे मातरम बोल के आगे बढ़ा। फिर से एक बार अवसर है, आओ हम सब मिलके चले। ಬೆಳಗಾವಿಯಲ್ಲಿ ವಿಧಾನಸಭೆ ಕಲಾಪದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಿದ್ರು. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಧಾನಸಭೆ ಕಲಾಪ ಆರಂಭವಾಗಲಿದ್ದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇಂದು ಕಲಾಪದಲ್ಲಿ ಶಾಸಕ ಎಚ್.ವೈ. ಮೇಟಿ, ಸಾಲು ಮರದ ತಿಮ್ಮಕ್ಕ, ಮಾಜಿ ಶಾಸಕ ಆರ್.ವಿ. ದೇವರಾಜ್ ಸೇರಿದಂತೆ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸಲಾಗಿದೆ. ಅವರ ಕುಟುಂಬಸ್ಥರು ಊರವರೆಲ್ಲರೂ ನೋಡ್ತಾ ಇರ್ತಾರೆ. ಸೊ ಇದರ ಒಂದು ಈ ಸಂತಾಪದ ಒಂದು ಪಾವಿತ್ರತೆ ಏನಿದೆ ಮತ್ತು ಅವರ ಗೌರವ ಏನಿದೆ ಅದನ್ನು ಉಳಿಸುವಂಥ ಕೆಲಸ ಎಲ್ಲ ಸದಸ್ಯರು ಮಾಡಬೇಕು. ಆಮೇಲೆ ಸಾಲು ಮರದ ತಿಮ್ಮಕ್ಕ 114 ವರ್ಷ ಬದುಕಿದರು. ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಅಂತ ಮಾತುಗಳನ್ನು ಹೇಳಿದರು. ಪರಿಷತ್ತಲ್ಲೂ ಕಲಾಪ ಆರಂಭ ಆಗ್ತಾ ಇದ್ದಂತೆ ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಆ ನಂತರ ಪ್ರಶ್ನೋತ್ತರ ಕಲಾಪ ನಡೆದಿದ್ದು ಅನ್ನಭಾಗ್ಯದ ಅಕ್ಕಿ ಹೊರ ರಾಷ್ಟ್ರಗಳಿಗೆ ರಫ್ತು, ಕಾಳಸಂತೆಯಲ್ಲಿ ಮಾರಾಟದ ಆರೋಪದ ಬಗ್ಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪಗೆ ಶಾಸಕ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಈ ವೇಳೆ ಉತ್ತರಿಸಿದ ಮುನಿಯಪ್ಪ, ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ, ಅದನ್ನು ಪತ್ತೆ ಹಚ್ಚೋ ಕೆಲಸ ಆಗ್ತಿದೆ ಅಂತಾನೂ ಹೇಳಿದರು. ಇದೇ ವೇಳೆ ದುಬೈನಲ್ಲಿ ಅಕ್ಕಿ 150 ರೂಪಾಯಿಗೆ ಮಾರಾಟ ಆಗ್ತಿದೆ, ಈ ಅಕ್ರಮ ಪತ್ತೆಗೆ ಎಸ್ಐಟಿ ರಚಿಸಿ ಎಂದಿದ್ದಾರೆ. ಇದಕ್ಕೆ ಮುನಿಯಪ್ಪ, ಈಗಾಗಲೇ ಅಕ್ರಮ ನಡೆಸಿದ 4 ವಶಕ್ಕೆ ಪಡೆದಿದ್ದೇವೆ, ಇದಕ್ಕೆ ಎಸ್ಐಟಿ ರಚನೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಪ್ರಿಯಾಂಕ್ ಖರ್ಗೆ, ಅಕ್ಕಿ ಅಕ್ರಮ ಸಾಗಾಣಿಕೆ ಮಾಡಿದವರು ಬಿಜೆಪಿಯವರು ಅಂದಿದ್ದಾರೆ. ಇದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬ ವರ್ಗಕ್ಕೆ ಪರಮಾತ್ಮನು ಕರುಣಿಸುವಂತೆ ಪ್ರಾರ್ಥಿಸುತ್ತೇನೆ. ಮೃತರ ಗೌರವ. ಬೆಳಗಾವಿಯ ಅಧಿವೇಶನದ ಕುರಿತು ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಳೆದ 2 ವರ್ಷದಿಂದ ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ. ಉತ್ತರ ಕರ್ನಾಟಕ ಬಿಟ್ಟು ಇಲ್ಲಿ ಬಿಲ್ ಪಾಸ್ ಮಾಡೋಕೆ ಅಧಿವೇಶನ ಮಾಡ್ತಿದ್ದಾರೆ, ಕಾಟಾಚಾರಕ್ಕೆ ಅಧಿವೇಶನ ಮಾಡ್ತಾರೆ. ಇದರ ವಿರುದ್ಧ ನಾವು ನಾಳೆ ಹೋರಾಟವನ್ನ ಮಾಡ್ತಿದ್ದೀವಿ. ಕಬ್ಬು ಬೆಳೆಗಾರರ ಸಮಸ್ಯೆ ಸೇರಿದಂತೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ವಿಜಯೇಂದ್ರ, ಸಿಟಿ ರವಿ, ಭೋಜೇಗೌಡ ಕೂಡ ರಿಯಾಕ್ಷನ್ ನೀಡಿದ್ದಾರೆ. ಅಂದರೆ ಈ ಬಾರಿ ವಿಧಾನಸಭಾ ಅಧಿವೇಶನ ಬೆಳಗಾವಿದೇನಿದೆ ಒಡೆದೋದಂಥ ಆಡಳಿತ ಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾವು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಬೆಳಗ್ಗೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗಬೇಕು, ಕೊನೆಯಲ್ಲಿ ತಗೊಂಡೋಗಿ ಕಾಟಾಚಾರಕ್ಕೆ ಮಾಡಬಾರ್ದು. ಕಳೆದ ಬಾರಿ ನೀವೇನೇನು ಹೇಳಿದ್ರಿ, ಉತ್ತರ ಕರ್ನಾಟಕಕ್ಕೆ ನಾನು ಅನುದಾನಗಳನ್ನು ಕೊಡ್ತೀನಿ, ಕೈಗಾರಿಕೆಗಳನ್ನು ತರ್ತೀನಿ, ಅವು ಯಾಕೆ ಮಾಡಿಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ಭತ್ತ, ತೊಗರಿ, ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ನೇಕಾರರ ಸಮಸ್ಯೆಗಳಿರ್ಬೋದು, ರಾಜ್ಯದ ಅಭಿವೃದ್ಧಿಯ ವಿಚಾರ, ಎಲ್ಲ ವಿಚಾರಗಳನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ. ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋರಿದ್ದಾರೆ. ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಈ ಡ್ರಾಮಾ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ಸದನದಲ್ಲಿ. ರಾಜ್ಯದ ಉದ್ದಗಲಕ್ಕೆ ಹೋರಾಟ ಮಾಡಿದ್ದೇವೆ. 1ನೇ ತಾರೀಕಿನಿಂದ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡಿದ್ದೇವೆ ರೈತರ ಸಮಸ್ಯೆ ಕುರಿತಾಗಿ. ನಾವು ಈ ಅಧಿವೇಶನದಲ್ಲಿ ವಿಶೇಷ ರೂಪದಲ್ಲಿ ಚರ್ಚೆ ಮಾಡೋದು ರೈತರ ಬದುಕಿನ ಸಮಸ್ಯೆಗಳ ಕುರಿತಾಗಿ, ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ಕುರಿತಾಗಿ. ಅದು ಕಬ್ಬು ಬೆಳೆ FRP ನಿಗದಿ ಇರ್ಬೋದು, ರೈತರಿಗೆ ಆಗ್ತಿರೋ ಅನ್ಯಾಯ ಇರ್ಬೋದು, ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ಕಳೆದ 1.5 ತಿಂಗಳಿಂದ ರೈತರು ಹೋರಾಟ ಮಾಡದೇ ಇದ್ದರೂ ಕೂಡ ಈ ಸರ್ಕಾರ ಕಿವುಡಾಗಿ ವರ್ತನೆ ಮಾಡಿದ್ದು,
ಇದುವರೆಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಷ್ಟು ಹಣವನ್ನು ವಿನಿಯೋಗಿಸಿದ್ದೀರಿ, ಎಷ್ಟು ಅನುಷ್ಠಾನ ಆಗಿದೆ, ಅದರ ವೈಟ್ ಪೇಪರ್ ತನ್ನಿ, ಶ್ವೇತಪತ್ರ ತನ್ನಿ. ಅಲ್ಲಿ ಲೂಟಿ ಹೊಡೆದಿದ್ದೆಷ್ಟು, ಅನುಷ್ಠಾನ ಆಗಿರೋದೆಷ್ಟು, ಈ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು. ಈ ವಿಷಯವನ್ನು ಚರ್ಚೆ ಮಾಡ್ತೀವಿ. ರೈತರಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಸ್ಫೂರ್ತಿ ಕೊಡ್ತಕ್ಕಂಥದ್ದು, ಸರಿಯಾಗಿ ಅವರಿಗೆ ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದರೆ ಮಾತ್ರ ಖುಷಿ ಬದುಕುಳಿತದೆ. ಆ ವಿಚಾರ ಎಲ್ಲ ವಿಚಾರದಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇದು ಸಮಸ್ಯೆ ಇಡೀ ನಾಡಿನಾದ್ಯಂತ ಸಮಸ್ಯೆ ಇದೆ. ಈ ಸಮಸ್ಯೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಮೋರ್ ದ್ಯಾನ್ 60% ಇವತ್ತು ಸರ್ಕಾರಿ ನೌಕರರ ಕೊರತೆ ಎಲ್ಲ ಇಲಾಖೆಗಳು ಕಾಣ್ತಾ ಇದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಹೇಗೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಿ? ಹಾಗಾಗಿ ಅವೆಲ್ಲವನ್ನು ಕೂಡ ಇವತ್ತು JDS ಮತ್ತು BJP ಎರಡು ಒಟ್ಟಿಗೆ ಚರ್ಚೆ ಮಾಡ್ತಕ್ಕಂಥ ವಿಷಯವನ್ನು ಈ ಬಾರಿ ಅಧಿವೇಶನದಲ್ಲಿ ನಾವು ಮಾಡ್ತೀವಿ. ಬೆಳಗಾವಿ ವಿಧಾನಸಭಾ ಕಲಾಪ ಆರಂಭಕ್ಕೂ ಮುನ್ನವೇ ಪಕ್ಷ ನಾಯಕ ಆರ್ ಅಶೋಕ್ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಮಾಡಿದ್ದಾರೆ. ಎದುರಿಗೆ ಸಿಕ್ಕ ಅಶೋಕ್ ಅವರನ್ನ ಯಾಕೆ ಸಣ್ಣ ಆಗಿದೆಯಾ ಅಂತ ಸಿಎಂ ಕೇಳಿದ್ದಾರೆ. ಇದಕ್ಕೆ ಅಶೋಕ್ ನಾನು ನಾಟಿ ಕೋಳಿ ತಿನ್ನಲ್ಲ ಅಂದಿದ್ದಾರೆ. ನಂತರ ನಾನ್ ವೆಜ್ ನೋಡಿದ್ರೆ ಸಾಕು, ಜಾಸ್ತಿ ತಿನ್ನಬೇಕು ಅನ್ಸುತ್ತೆ ಅಂದಿದ್ದಾರೆ. ಸುನಿಲ್ ಕುಮಾರ್ ಸಹ ಅಶೋಕ್ ನಾನ್ ವೆಜ್ ಬಿಟ್ಟಿಲ್ಲ, ತಿಂತಾರೆ ಅಂದ್ರು. ಇದಕ್ಕೆ ಸಿಎಂ ನಾಟಿ ಕೋಳಿ ಎಲ್ಲ ಬಿಡಬೇಡ, ಅದನ್ನೆಲ್ಲ ತಿನ್ನಬೇಕು ಅಂದಿದ್ದಾರೆ. ಬಳಿಕ ಇಬ್ಬರು ನಾಯಕರು ಒಟ್ಟಾಗಿ ಫೋಟೋ ತೆಗೆಸಿಕೊಂಡಿದ್ದಾರೆ. ನಮ್ಮ ತಂದೆಗೆ 5 ವರ್ಷ ಅಧಿಕಾರ ಪೂರೈಸುತ್ತಾರೆ, ಸಿಎಂ ಚೆನ್ನಾಗಿ ಆಡಳಿತ ಮಾಡುತ್ತಿದ್ದಾರೆ, ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ ಅಂತ MLC ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಅವರು, ಸದನದಲ್ಲಿ ಅರ್ಥಪೂರ್ಣ ಚರ್ಚೆ ನಡೆಯಬೇಕು, ಅರ್ಥಪೂರ್ಣ ಚರ್ಚೆ ವಿಪಕ್ಷಗಳ ಕೈಯಲ್ಲಿದೆ. ಮುಡಾ ಕೇಸ್ನಲ್ಲಿ ರಾಜೀನಾಮೆ ಅಂತಂದ್ರು, ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿಯವರು ಕನಸು ಕಾಣ್ತಾ ಇರಲಿ ಅಂತ ಯತೀಂದ್ರ ಹೇಳಿಕೆಯನ್ನ ನೀಡಿದ್ರು. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ, ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಬೇರೆ ವಿಷಯಗಳು ಕೂಡ ಚರ್ಚೆ ಆಯಿತು, ಅದ್ರ ಭಾಗವಾಗಿ ಇದು ಒಂದು ವಿಷಯ ಚರ್ಚೆ ಆಯಿತು. ಚರ್ಚೆ ಆದಾಗ ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ. ನಾಳೆ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿರುವ ಸಂತೋಷ್ ಲಾಡ್, ಈ ದೇಶದಲ್ಲಿ ಯಾರೇ ರೈತರು ಪ್ರತಿಭಟನೆ ಮಾಡಿದ್ರೂ ನಾವು ಗೌರವಿಸ್ತೇವೆ. ಬಿಜೆಪಿ ಅವರು ಅದರಲ್ಲಿ ಹೋಗಿ ಪ್ರವಾರ ಪಡೆಯುವಂತಹ ಅವಶ್ಯಕತೆ ಇಲ್ಲ. ಕಬ್ಬು, ಮೆಕ್ಕೆಜೋಳ 11 ವರ್ಷದಿಂದ ಎಥೆನಾಲ್ ಪಾಲಿಸಿ ಮಾಡಿದ್ಯಾರು ಅಂತ ಕೇಂದ್ರದ ವಿರುದ್ಧ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿಯೂ ಪ್ರತಿಕ್ರಿಯಿಸಿದ್ದಾರೆ. ರೈತರು ಹೋರಾಟ ಮಾಡತಕ್ಕಂಥದ್ದು ಸರಿ ಇದೆ. ಬಿಜೆಪಿಯವರು ಹೋಗಿ ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮನ್ನೇನು ವಿರುದ್ಧವಾಗಿ ಕೇಳ್ತಾ ಇದ್ದಾರೆ. ಅವರು 11 ವರ್ಷ ಕೇಂದ್ರದಲ್ಲಿದ್ದರು, ಇವರು ರಾಜ್ಯದಲ್ಲಿದ್ದರು. ಇವ್ರು ಏನ್ ಮಾಡಿದ್ದಾರೆ ರೈತರಿಗೆ? ಇವತ್ತು ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗಿರ್ತಕ್ಕಂಥ ಬಿಕಾಸ್ ಆಫ್ ಎಥನಾಲ್ ಪಾಲಿಸಿ. ಇದ್ರ ಬಗ್ಗೆ ಬಿಜೆಪಿ ಅವರು ಮಾತನಾಡ್ತಾರಾ? ಎಥನಾಲ್ ಪ್ಲಾಂಟ್ಗಳು ಮಾಡಿಸಿದ್ದೆ ನೀವು. ಈ ಕಬ್ಬು ಬೆಳೆಗಾರ ಅನಾನುಕೂಲ ಆಗಿದ್ದು ನಿಮ್ಲಿಂದಾನೆ. ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದ್ದು ನೀವು, FRP ಫಿಕ್ಸ್ ಮಾಡಿದ್ದು ನೀವು. ₹1 ನೀವು ಯಾರು ರೈತರಿಗೆ ಕೊಡಂಗಿಲ್ಲ. ಮತ್ತೆ ಏನ್ ನಿಮ್ದೇನು ಕಾಂಟ್ರಿಬ್ಯೂಷನ್ ಇದೆ? ಕೇಂದ್ರ ಸರ್ಕಾರದ ಏನು ಕಾಂಟ್ರಿಬ್ಯೂಷನ್ ಇದೆ? ಸುಗಮವಾಗಿ ನಡೀಬೇಕು. ನಮ್ಮ ಹೈದರಾಬಾದು, ಬಾಂಬೆ, ಕರ್ನಾಟಕದ ಸಮಗ್ರ ವಿಷಯಗಳು ಚರ್ಚೆ ಆಗಬೇಕು. ಸರ್ಕಾರ ಗಮನ ಸೆಳೆಯುವಂತ ಪ್ರಯತ್ನ ಆಗಬೇಕು. ಸರ್ಕಾರದಿಂದ ಅದಕ್ಕೆ ಉತ್ತರ ಸಿಗಬೇಕು ನಮ್ಮ ಆಶೆ. ಈ ಸಾರಿ ಸರಿಯಾದ ಚರ್ಚೆ ಆಗ್ತಾ ಇಲ್ಲ. ಈ ಬಾರಿ ಆಗಬೇಕಂತ ನಮ್ಮ ವರುಣಾ ಕ್ಷೇತ್ರದ ಆಯ್ಕೆ ಸಂಬಂಧ ಶಂಕರ್ ಅನ್ನೋರು ಸಲ್ಲಿಸಿದ ಮೇಲ್ಮನವಿ ಅರ್ಜಿ ಸಂಬಂಧ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ನೀಡಿದೆ. ಅವರಿಗೆ ಭ್ರಷ್ಟಾಚಾರ, ಚುನಾವಣಾ ಅಕ್ರಮ ಅನ್ನೋ ಆರೋಪ ಹಿನ್ನೆಲೆ ನೋಟಿಸ್ ಅನ್ನು ನೀಡಲಾಗಿದೆ. ಈ ಹಿಂದೆ ಈ ಅರ್ಜಿಯನ್ನು ರಾಜ್ಯ ಹೈಕೋರ್ಟ್ ವಜಾ ಮಾಡಿತ್ತು. ಹೀಗಾಗಿ ದೂರುದಾರ ಶಂಕರ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಹೀಗಾಗಿ ಇಂದು ಸಿಎಂ ಹಾಗೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ನೋಟಿಸ್ ಜಾರಿ ಮಾಡಲಾಗಿದೆ.